ನಾವು ಆಯೋಜನೆ ಮಾಡಿದ್ದೀವಿ. ಮುಂದೆ ಮರಣಾನಂತರ ಕೆಟ್ಟು ಹೋಗುವ ವಸ್ತುಗಳು ಅಂದರೆ ಅಂಗಾಂಗಗಳು ನಾವು ಮರಣಾನಂತರ ಕೂಡ ಕಣ್ಣು ಹಿಡಿದು ಲಿವರ್, ಕಿಡ್ನಿ, ಹಾರ್ಟ್ ಇರ್ಬೋದು 12ರಿಂದ 18 ತಾಸು ಜೀವಂತವಾಗಿ ಇರ್ತದೆ. ಅದನ್ನು ಇನ್ನೊಬ್ರಿಗೆ ಉಪಯೋಗ ಆಗಲಿ, ನಾವು ಸತ್ತ ನಂತರ ನಮ್ಮ ಕಣ್ಣು ಇನ್ನೊಬ್ಬರನ್ನ ನೋಡಲಿ, ಈ ಜಗತ್ತನ್ನು ನೋಡಲಿ ಅನ್ನೋ ಒಂದು ಆಶಯದಿಂದ ನಾವು ದೇಹದಾನವನ್ನು ಮಾಡಿದ್ವಿ. ವಿಶೇಷವಾಗಿ ವೀರಶೈವ ಧರ್ಮ ಪರಂಪರೆ ಜಗದ್ಗುರು ಪಂಚಾಚಾರ್ಯ ಹೇಳಿದಂತೆ ಹಲವಾರು ಸ್ವಾಮೀಜಿಗಳಾಗಿರ್ಬೋದು, ಮೂಲಕೃತ ನಮ್ಮ ರಂಭಾಪುರಿ ಶಾಖಾದ ಮೂಲಪೀಠಗಳು ಅವರು ದೇಹದಾನ ಮಾಡ್ಬೇಕಂತ ಹೇಳಿ ಅವರ ಇದ್ರೊಳಗೆ ಹೇಳಿದ್ದಾರೆ. ಹಲವಾರು ಬುಕ್ಗಳನ್ನು ಕೃತಿಗಳನ್ನು ಬರೆದಿದ್ದಾರೆ. ಹಂಗೆ ನಮ್ಮ ಪರಂಪರೆ ಇರೋದರಿಂದ ನಾವು ಇದನ್ನು ನಮ್ಮ ಭಕ್ತರಾಗಿರ್ಬೋದು, ನಮ್ಮ ಜನಕ್ಕಾಗಲಿ ಇದು ಗೊತ್ತಾಗಲಿ ಅನ್ನೋದು ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡಿದ್ವಿ. ಈಗ ನೀವು ನಿಮ್ಮ ಪತಿ ಒಂದನ್ನು ಮಾಡಿದ್ವಿ. ಜಗದ್ಗುರುಗಳು ಏನು ಹೇಳಿದ್ರಿ? ನಿಮ್ಮ ಯಾರು ನಾವು ಸ್ವಯಂ ಪ್ರೇರಿತವಾಗಿ ಮಾಡಿದ್ವಿ. ನಿಮ್ಮ ಮನೆಯವರು ಏನು ಹೇಳ್ತಾರೆ? ಚಲೋ ಒಳ್ಳೆ ಕಾರ್ಯ ಅದು. ಕೆಟ್ಟು ಹೋಗೋ ವಸ್ತು ನಾಳೆ ಜನಕ್ಕೆ ಬಳಕೆ ಆಗಲಿ, ಇನ್ನೊಂದು ಇದನ್ನ ಆಗಲಿ ಅಂತ ಹೇಳಿ ಮಾಡಿ. ಕೊಕಟ್ನೂರು ಗ್ರಾಮದಲ್ಲಿ ನಮಗೆ ಮಾಡ್ಬೇಕು ಅನಿಸ್ತು ಮಾಡಿದ್ವಿ. ಯಾಕಂದ್ರೆ ಕೆಟ್ಟು ಹೋಗೋದು ನಾಳೆ ಒಬ್ಬರಿಗೆ ಉಪಯೋಗ ಆಗಲಿ ಅನ್ನೋದು ಒಂದು ಉದ್ದೇಶ ಇಷ್ಟ. ಪರೋಪಕಾರದ ವಾಗೀಶ್ ಗುರುಮೂರ್ತಾಯ ಕಡದರ್